ನಮಸ್ಕಾರ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಬೇಕರಿನಲ್ಲಿ ಸಿಗುವಂತಹ ಚೂಡಾ ರೆಸಿಪಿನ ಹೆಂಗೆ ಮಾಡೋದು ಅಂತೇಳಿ ತೋರ್ಸಾತೀನಿ ರೀ. ಹೊರಗಡೆ ತರೋದ್ರಿಂದ ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ ಏನೋ, ಆದರೆ ಮನೆಯಲ್ಲಿ ನಾವು ಅದೇ ರುಚಿ ಸಿಗೋ ಥರ ಮಾಡಿಕೊಂಡ್ರೆ ಎಲ್ಲರೂ ಮನೆಯಲ್ಲಿರೋರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಅದಕ್ಕಿಂತ ಮೊದಲು ನಾವು ಏನೆಲ್ಲ ಸಾಮಾನು ಬೇಕಂತ ನೋಡೋಣ. ನಾನು ಜಾಸ್ತಿ ಸಾಮಾನು ಏನು ಹಾಕತ್ತಿಲ್ಲ ರೀ. 1 ಬಟ್ಲಷ್ಟು ಅವಲಕ್ಕಿನ ತೊಗೊಂಡೇನಿ ರೀ. ಹಾಗೆ ಅರ್ಧ ಬಟ್ಲು ಶೇಂಗಾ ಕಾಳು, 1-2 ಸ್ಪೂನ್ನಷ್ಟು ಗೋಡಂಬಿ ಅಂದರೆ 15ರಿಂದ 20ರಷ್ಟು, ಅರ್ಧ ಬಟ್ಟಲು ಪುಟಾಣಿ ಮತ್ತು ಸ್ವಲ್ಪ ಕರಿಬೇವು, ಅರ್ಧ ಬಟ್ಲಷ್ಟು ಉದ್ದವಾಗಿ ಹೆಂಚಿಟ್ಕೊಂಡಿರುವಂತಹ ಒಣ ಕೊಬ್ಬರಿನ ತೊಗೊಂಡೇನಿ ರೀ. ಇವಾಗ ಎಣ್ಣೆ ಆಲ್ರೆಡಿ ಕಾದಿತ್ತು. ಎಣ್ಣೆಯಲ್ಲಿ ಶೇಂಗಾ ಕಾಳನ್ನು ಫ್ರೈ ಮಾಡ್ಕೊಳತ್ತೀನಿ ರೀ. ಶೇಂಗಾ ಕಾಳು ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದರೆ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಅವನ್ನು ಸಪ್ರೇಟಾಗಿ ತಗೋಬೇಕು. ಅದೇ ಎಣ್ಣೆಗೆ ನಾನು ಪುಟಾಣಿನ ಹಾಕಿ ಅದನ್ನು ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ. ತುಂಬ ರುಚಿಯಾಗಿರ್ತಾವ್ರಿ. ನೀವು ಒಂದ್ಸಾರಿ ಟ್ರೈ ಮಾಡಿರಿ. ಹಂಗೆ ಅದಕ್ಕಿಂತ ಮೊದಲು ನೀವು ಏನ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಇವಾಗ ನಾನು ಪುಟಾಣಿಯನ್ನು ಕರ್ಕೊಂಡ ನಂತರ ಅದೇ ಎಣ್ಣೆಯಲ್ಲಿ ಒಣ ಕೊಬ್ಬರಿನ ಸಹಿತ ಫ್ರೈ ಮಾಡ್ಕೊಳತ್ತೀನಿ ರೀ. ಒಣ ಕೊಬ್ಬರಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಪೂರ್ತಿಯಾಗಿ ಕಲರು ಕಪ್ಪಾಗಿ ಬಿಡುತ್ತಾವ್ರಿ. ಈಗ ಅದೇ ಎಣ್ಣೆಯಲ್ಲಿ ನಾನು ಮತ್ತೆ ಅವಲಕ್ಕಿನ ಫ್ರೈ ಮಾಡ್ಕೋತೀನಿ ರೀ. ನಾನು ಎಣ್ಣೆನ ಸ್ವಲ್ಪ ಎಣ್ಣೆ ತೊಗೊಂಡೇನು. ನೀವು ಜಾಸ್ತಿ ಎಣ್ಣೆ ತೊಗೊಂಡ್ರೆ ಒಮ್ಮೆಲೆ ಸಹಿತ ಫ್ರೈ ಮಾಡ್ಕೋಬಹುದು. ಇದಕ್ಕೆ ಜಾಸ್ತಿ ಎಣ್ಣೆ ಯೂಸ್ ಆಗುತ್ತೆ ಅಂತ ಕೇಳ್ಬೋದು, ಆದರೆ ಜಾಸ್ತಿ ಎಣ್ಣೆ ಏನು ಬೇಕಾಗೋದಿಲ್ಲ. ನಾನು ಎಣ್ಣೆ ಸ್ವಲ್ಪನ ತೊಗೊಂಡಿದ್ದೆ ಅಂತ 2ರಿಂದ 3 ಸಾರಿ ಹಾಕೊಂಡು ಫ್ರೈ ಮಾಡ್ಕೊಳತ್ತೀನಿ. ನೀವು ಎಣ್ಣೆ ಜಾಸ್ತಿ ತೊಗೊಳ್ಳೋದ್ರಿಂದ ಇನ್ನೂ ಪೂರ್ತಿಯಾಗಿ ಉಬ್ಬಿ ಬರ್ತಾವ್ರಿ, ಅಂದರೆ ಅರಳ್ತಾವು. ಜಾಸ್ತಿ ಎಣ್ಣೆ ತೊಗೊಂಡು ಕರ್ಕೊಂಡ್ರು ನಡೆಯುತ್ತೆ. ಇವಾಗ ನಾನು ಎಲ್ಲ ಅವಲಕ್ಕಿಯನ್ನು ಕರ್ಕೊಂಡ್ಮೇಲೆ ಇವಾಗ ನಾನು ಅದರಲ್ಲಿ ಗೋಡಂಬಿನ ಸಹಿತ ಫ್ರೈ ಮಾಡ್ಕೊಳತ್ತೀನಿ ರೀ. ಫಸ್ಟಿಗೆ ಗೋಡಂಬಿ ಫ್ರೈ ಮಾಡ್ಕೊಂಡ್ರೂ ನಡೆಯುತ್ತೆ. ಅವಲಕ್ಕಿ ಹಾಕೋದ್ರಿಂದ ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ, ಅದಕ್ಕೋಸ್ಕರ ಎಣ್ಣೆ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೆ ಫಸ್ಟಿಗೆ ಗೋಡಂಬಿ ಮತ್ತು ಕರಿಬೇವನ್ನು ಸಹಿತ ಫ್ರೈ ಮಾಡ್ಕೋಬೋದು. ಇವಾಗ ನಾನೇನು ಕರೆದು ಇಟ್ಕೊಂಡಿನಲ್ರಿ ಎಲ್ಲನೂ ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡೇನಿ ರೀ. ಸಪ್ರೇಟಾಗಿ ಏನು ಹಾಕೊಳ್ಳೋದು ಬೇಕಾಗೋದಿಲ್ಲ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಡೈರೆಕ್ಟಾಗಿ ಹಾಕೋತೀನಿ ರೀ. ಒಗ್ಗರಣೆ ಏನಲ್ಲಿ ಹಾಕೊಳ್ಳೋದಿಲ್ಲ. ನೀವು ಬೇಕಿದ್ದರೆ ಒಗ್ಗರಣೆಯಲ್ಲೂ ಸಹಿತ ಹಾಕೋಬೋದು. ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಏನೋ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಚ್ಚ ಖಾರದ ಪುಡಿನ ಹಾಕ್ಕೊಳತ್ತೀನಿ ರೀ. ಖಾರ ನೋಡ್ಕೊಂಡು ಹಾಕ್ಕೊಳ್ರಿ. ಇವಾಗ ನಾನಿಲ್ಲಿ ಸಕ್ಕರೆ ಪೌಡ್ರನ್ನ ಹಾಕ್ಕೊಳತ್ತೀನಿ ರೀ. ನಾನು 2ರಿಂದ 3 ಸ್ಪೂನ್ನಷ್ಟು ಸಕ್ಕರೆ ಪೌಡ್ರನ್ನ ಹಾಕ್ಕೊಳತ್ತೀನಿ. ಸಕ್ಕರೆ ಪೌಡ್ರನ್ನ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸಕ್ಕರೆ ಪೌಡ್ರನ್ನ ಹಾಕ್ಕೊಳತ್ತೀನಿ ರೀ. ಇವಾಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೋತೀನಿ ರೀ. ಇವಾಗ ಎಲ್ಲನೂ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಪೂರ್ತಿಯಾಗಿ ನಾವೇನು ಕರೆದು ಇಟ್ಕೊಂಡಿದ್ವಲ್ರಿ ಅವಲಕ್ಕಿ ಒಳಗೆ ನಾವು ಏನು ಹಾಕ್ಕೊಂಡಿವಲ್ರಿ, ಖಾರ, ಉಪ್ಪು, ಅರಿಶಿನ ಪುಡಿ, ಸಕ್ಕರೆ ಪೌಡ್ರು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ರೀ. ಅಲ್ಲಿವರೆಗೂ ನಾವು ಸ್ಪೂನ್ನಿಂದ ಕೈ ಆಡ್ಸ್ಕೊತಾ ಇರ್ಬೇಕು ರೀ. ಯಾಕಂದರೆ ಅವು ಎಲ್ಲವೂ ಸುಡ್ತಿರ್ತಾವ್ರಿ. ಆರಿದ ಮೇಲೆ ಬೇಕಾದರೆ ಕೈಯಲ್ಲಿ ನಾವು ಫ್ರೈ ಆರಿದ ಮೇಲೆ ಬೇಕಾದರೆ ನಾವು ಅದನ್ನು ಕೈಯಿಂದ ಕಲಿಸ್ಕೋಬಹುದು ರೀ. ಕಲರ್ ನೋಡ್ರಿ ಹೆಂಗೆ ಚೇಂಜ್ ಆಗತ್ತವು. ರುಚಿನೂ ಅಷ್ಟು ಚೆನ್ನಾಗಿ ಬರ್ತಾವ್ರಿ. ಜಾಸ್ತಿ ಟೈಮ್ ಬೇಕಾಗಿಲ್ಲ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಕೋಬೋದು. ಹಾಗೆ ನಾವು ಎಲ್ಲಾದರೂ ಟ್ರಿಪ್ ಹೋಗ್ತೀವಿ ಅಂತ ಆದ್ರೂ ಈ ಥರನಾಗಿ ಮಾಡ್ಕೊಂಡು ಹೋಗ್ಬೋದು. ಮಕ್ಕಳಂದು ತುಂಬ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಗರಿ ಗರಿಯಾಗಿ ಬಂದಿರ್ತಾವ್ರಿ. ನೋಡ್ರಿ ಎಣ್ಣೆಯಲ್ಲೂ ಜಾಸ್ತಿ ತೊಗೊಂಡಿಲ್ಲ. ಎಣ್ಣೆ ಜಾಸ್ತಿ ಹತ್ಕೋಬೋದು ಅಂತ ಅನ್ಕೋಬೋದು. ಎಣ್ಣೆ ಜಾಸ್ತಿಯಾಗಿ ಬೇಕಾಗಿಲ್ಲ. ಮನೆಯಲ್ಲಿರುವ ಅವಲಕ್ಕಿಯಿಂದನೇ ಈ ಥರನಾಗಿ ಮಾಡ್ಕೋಬಹುದು. ತುಂಬ ರೊಕ್ಕ ಕೊಟ್ಟು ತರೋ ಬದಲು ಈ ಥರನಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ನಿಮಗೆ ನಾನು ಮಾಡಿ ತೋರಿಸಿರುವಂತಹ ಅವಲಕ್ಕಿ ಚೂಡಾ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಇದೇನಪ್ಪ ಮತ್ತೆ ಮೇಲ್ಗಡೆ ಹಾಕೋತಿದ್ದಾರೆ ಅಂತ ಕೇಳ್ಬೋದು. ನನಗೆ ಸಕ್ಕರೆ ಪೌಡ್ರ್ ಒಂಚೂರು ಜಾಸ್ತಿ ಇದ್ದರೆ ಇನ್ನೂ ರುಚಿ ಅನ್ನಿಸ್ತಾವೆ ಅಂತ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಸಕ್ಕರೆ ಪೌಡ್ರನ್ನ ಉದಿಸ್ಕೊಳ್ತೇನೆ ರೀ. ಉದಿಸ್ಕೊಂಡು ಮತ್ತೊಮ್ಮೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಅನ್ನದಾತು ಸುಖೀ ಭವ.